ಹಾಯ್ ಗೈಸ್, ಲಾಸ್ಟ್ ವಿಡಿಯೋನಲ್ಲಿ ಹೊಸಕೋಟೆಗೆ ಬರ್ತಾಯಿದ್ದೆ. ಯಾವುದೋ ಒಂದು ಕೆಲಸದ ಮೇಲೆ ಹೊಸಕೋಟೆಗೆ ಬರಬೇಕು ಅಂತ ಬಂದಿದ್ದೆ. ಬಟ್ ಬಂದಿದ್ದ ಕೆಲಸ ಸಕ್ಸಸ್ಫುಲಿ ಡಿಸಾಸ್ಟರ್ ಆಯಿತು. ಸೊ ಈಗ ವಾಪಸ್ ಹೋಗ್ತಾ ಇಲ್ಲ, ಏನಿಲ್ಲ, ಸ್ವಲ್ಪ ಮಿಸ್ ಆಯಿತು. ನೋಡೋಣ ನೆಕ್ಸ್ಟ್ ಟೈಮ್. ಪ್ರತಿ ಸಲ ಅಂದ್ಕೊಂಡಂಗೆ ಆಗಲ್ವಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ಟೈಮ್ ಆದರೂ ಆ ಕೆಲಸ ಆಗುತ್ತೇನೋ ನೋಡೋಣ ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನೋಡಬೇಕಿನ್ನು. ವಾಪಸ್ ಹೋಗಿ ಆಮೇಲೆ ಇವತ್ತು ಏನು ಮಾಡೋದು ಏನು ಕಥೆನೋ, ಹಾಗೆ ಹೋಗ್ತಾನೋ ಒಂದು ಮೋಟೋ ಬ್ಲಾಗ್ ಮಾಡಬೇಕಲ್ವ, ಹಾಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಗೈಸ್, 10 ಗಂಟೆ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಆದರೂ ಈ ರೋಡಲ್ಲಿ ಇದೆ ಹೇಳುತ್ತಲ್ಲ, ಇದೇ ಸ್ವಲ್ಪ ಬೆಟರು. ಇನ್ನೊಂದು ಆ ಕಡೆ ಬರೋದೊಂದು ರೂಟ್ ಇದೆ, ಅದು ಕಾಣಗೋಡಿ ಮೇನ್ ರೋಡ್ ಮೇಲೆ ಬರುತ್ತಲ್ಲ, ಆ ರೋಡಲ್ಲಿ ಬಂದರೆ ಫುಲ್ಲು ಜಾಮ್ ಆಗಿ ಆಡ್ಕೊಂಬರ್ಬೇಕು. ಆದ್ರ ಬದಲು ಈ ರೋಡ್ ಬೆಸ್ಟು ಅಂತ ಈ ರೋಡ್ ನಾವು ಚೂಸ್ ಮಾಡ್ಕೊಳೋದು. ಒಂದು ಟ್ರಾಫಿಕ್ ಇರೋಲ್ಲ, ರೋಡು ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು ಅಂತ ನಾವು ಈ ರೋಡ್ ಚೂಸ್ ಮಾಡೋದು ಆ್ಯಕ್ಚುಲಿ. ಸೊ ಅದೇ ಆರಾಮಾಗಿ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ನೋಡ್ಬೇಕಿನ್ನು ಹೋಗಿ ಇನ್ನೊಂದು ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಏನೋ ಮಾಡಬೇಕು. ಇದ್ದೀವಿ ನೋಡಿ. ಈಗೆಲ್ಲ ರೋಡ್ ಸ್ವಲ್ಪ ಖಾಲಿ ಆಯಿತು. ಇದೆಲ್ಲ ಆ ಕಡೆಯಿಂದ ಬರೋ ಗಾಡಿಗಳಿರ್ತವೆ ಹೊರತು ಹೋಗೋ ಗಾಡಿಗಳು ಕಡಿಮೆ. ಸೊ ಆರಾಮಾಗಿ ಪೀಸಾಗಿ ರಿಲ್ಯಾಕ್ಸ್ಡಾಗಿ ಹೋಗಿ ಇದೆಲ್ಲ ನಾವು ಒಂದು ಟೀಗೆ ನಿಲ್ಲಿಸ್ಬೇಕು. ಸೊ ಬೆಳಗ್ಗೆಯಿಂದ ಬೆಳಗ್ಗೆ ಬರ್ಬೇಕಾದ್ರೆ ಮನೇಲಿ ಟೀ ಕುಡ್ಕೊಂಡು ಬಂದಿದ್ದೀವಿ. ಬಟ್ ಆದ್ರೂ ಒಂದು ಟೀ ಬ್ರೇಕ್ ಬೇಕು. ಟೀ ಒಂಥರ ಬೇಜಾರಾಗಿದೆ. ಅದು ಟೈಮ್ ಬೇರೆ 10 ಗಂಟೆ ಆಯಿತು. ಸೊ ಟಿಫನ್ ಆಯ್ತು ಆ್ಯಕ್ಚುಲಿ. ಟಿಫನ್ ಆದಮೇಲೆ ಅಲ್ಲಿ ಟೀ ನೋಡಿದ್ವಿ, ಟೀ ಕಾಫಿ ಏನಿರಲಿಲ್ಲ ಅಲ್ಲಿ. ಇಲ್ಲೆಲ್ಲಾದ್ರೂ ಒಂದು ಟೀ ಆಗಲಿ ಕಾಫಿ ಆಗಲಿ ಬ್ರೇಕ್ ಹಾಕಬೇಕು. ಕಂಟಿನ್ಯೂಸ್ ಗಾಡಿ ಓಡಿಸೋದು ಅದೇನು 15 ಕಿಲೋಮೀಟರ್ಸ್ ಮ್ಯಾಟ್ರ್ ಅಲ್ಲ. ಬಟ್ ಆದ್ರೂ ಅಲ್ಲಲ್ಲೊಂದು ಬ್ರೇಕ್ ಹಾಕ್ಕೊಂಡು ಹೋದರೆ ನಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೈಡು. ಸೊ ಬರಬೇಕಾದ್ರೆ ಎಲ್ಲೂ ಸ್ಟಾಪ್ ಮಾಡಿದ್ದೆ, ಹಾಗಾದರೂ ಇನ್ನೊಂದು ಸ್ಟಾಪ್ ಮಾಡಿ ಟೀ ಕಾಫಿ ಸಿಗುತ್ತಾ ನೋಡಬೇಕು. ಈ ರೋಡಲ್ಲಿ ಆ್ಯಕ್ಚುಲಿ ನಮ್ಮದೊಂದು ರೆಗ್ಯುಲರ್ ಅಡ್ಡ ಇತ್ತು, ಅಲ್ಲೇ ಅದನ್ನೇ ಹುಡುಕ್ತಾ ಇದ್ದೀವಿ. ಅದು ಹಿಂದೆ ಹೋಯ್ತೋ ಮುಂದೆ ಇದೆಯೋ ಗೊತ್ತಿಲ್ಲ. ಬಂದು ತುಂಬ ದಿನ ಆಯ್ತು ಈ ಕಡೆ. ಸೊ ಅದು ಹಿಂದೆ ಹೋಯ್ತೋ ಮುಂದೆ ಇದೆಯೋ ಗೊತ್ತಿಲ್ಲ. ನೋಡ್ಬೇಕು, ಅದು ಸಿಗೋದ್ರಲ್ಲಿ ನಿಲ್ಲಿಸ್ಬೇಕು, ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ನಡುವಂತೆ ಬೇಕಲ್ಲಿ ಕೂಡ ಕಾಫಿ ಚಹರ ಇರುತ್ತೆ, ಅಲ್ಲಾದರೂ ನೋಡಬೇಕು. ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಏನು ಕತೆ. ಏನು ಬರಬೇಕಾದ್ರೆ ಎಲ್ಲ ನೋಡ್ಸಿರೋ ರೋಡ್ ಅಲ್ವಾ. ಸೊ ನೋಡಿ, ಆ್ಯಕ್ಚುಲಿ ಕಂಟೆಂಟು ಬೇಕು, ಕಂಟೆಂಟ್ ಇಲ್ಲ. ನಾನು ಅದರಲ್ಲೂ ಹೇಳಿದ್ದೀನಲ್ವ, ನಾನು ಬ್ಲಾಗ್ಸ್ ಮಾಡ್ತೀನಿ, ಇನ್ಫಾರ್ಮೇಷನ್ ವಿಡಿಯೋ ಅಷ್ಟು ಓಡ್ತಿಲ್ಲ ಅಂತ. ಸೊ ಅದಕ್ಕೆ ಬ್ಲಾಗ್ಸೇ ಮಾಡಬೇಕು ಅಂತಿರೋದು. ಸೊ ಆದ್ದರಿಂದ ಆದಷ್ಟು ನೀವು ಸಪೋರ್ಟು ತುಂಬ ಅವಶ್ಯಕತೆ ಇದೆ. ಅದರಲ್ಲೂ ನೋಡಿ, ಈ ಥರ ವೀಡಿಯೋ ಮಾಡಬೇಕಾದ್ರೆ ಮೈಕ್ ಬೇರೆ ಇಲ್ಲ. ಸಪೋರ್ಟ್ ಮಾಡೋಣ ಅಂತೀರ, ಈ ಥರ ಬರೋ ಒಂದು ಗಾಡಿ ಓಡಿಸ್ತಾರೆ. ಈ ಥರಗೆಲ್ಲ ಏನು ಹೇಳ್ತೀರಾ ಹೇಳಿ. ನೋಡಿ, ಆಗ ಹೇಳಿದ ತಕ್ಷಣ ಗಾಡಿ ಸ್ಲೋ ಮಾಡಿಬಿಟ್ಟ. ನಮ್ಮ ಹುಡುಗರು ಸಪೋರ್ಟ್ ಮಾಡ್ತಾರೆ, ಅಂದರೆ ಅವಾಗ ಕಾಲು ಎಳಿಬೇಕಷ್ಟೇ. ಅವಾಗ ಕಾಲು ಎಳಿತಾ ಆದರೆ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಇಲ್ಲಿ ಒಂದು ಚಿಕ್ಕ ಟೀ ಬ್ರೇಕ್ ಹಾಕಿದ್ವಿ. ಸೊ ಮಚ್ಚ ಚಿಯರ್ಸ್. ಸೊ ಇಲ್ಲಿ ಆ್ಯಕ್ಚುಲಿ ಟೀ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬಂದು ಇಲ್ಲೇ ಸ್ಟಾಪ್ ಹಾಕೋದು. ಸೊ ಟೀ ಕುಡಿದು ನೆಕ್ಸ್ಟ್ ಹೊರಡೋಣ. ಸೊ ಟೀ ಕುಡ್ಕೊಂಡು ಜಸ್ಟ್ ಹೊರಟ್ವಿ. ಅಲ್ಲಿ ಟೀ ಚೆನ್ನಾಗಿರುತ್ತೆ, ಮಸಾಲ ಟೀ. ಸೊ ಟೀ ಕುಡಿದು ಜಸ್ಟ್ ಹಾಗೆ ಒಂದು ರೈಡು, ಹಾಗೆ ರೈಡು ಅಂದರೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ಅಷ್ಟೇ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಂಪ್ಲೀಟ್ ಗ್ರೀನರಿ. ಸೊ ಈ ಕಡೆ ನೋಡಿ, ಈ ಥರ ಗ್ರೀನರಿ ಇದ್ದರೆ ರೈಡ್ ಮಾಡೋಕೆ ಒಂಥರ ಖುಷಿ. ಎಲ್ಲಾನ ಬಿಸಿಲಾದರೆ ಅಲ್ಲಲ್ಲಿ ನೋಡಿ ಮರದ ನೆರಳು ಕಾಣ್ತಿರ್ಬೋದು. ಸೊ ಎಲ್ಲಾನ ಬಿಸಿಲಾದರೆ ಅಲ್ಲಲ್ಲಿ ಸಿಗುತ್ತೆ, ಹೋಗ್ಬೋದು. ಇವತ್ತೇನು ಅಂತ ಬಿಸಿಲು ಇಲ್ಲ, ಕ್ಲೌಡಿ ಇದೆ. ಏನೋ 61% ರೈನ್ ಬರೋ ಚಾನ್ಸಸ್ ಇದೆ ಅಂತ ನೋಡಿಸ್ತಾ ಇದ್ರು ವೆದರ್ ರಿಪೋರ್ಟಲ್ಲಿ. ಮಳೆ ಬಂದರೆ ಸ್ವಲ್ಪ ಬೆಂಗಳೂರು ತಣ್ಣಗಾಗುತ್ತೆ. ಬರುತ್ತಾ ಇದಕ್ಕೆ ಊರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಳೆ ಬರೋದಕ್ಕಿಂತ ಜಾಸ್ತಿ ಹಳ್ಳಿಗಳ ಮಳೆ ಬರಬೇಕು. ಯಾಕಂದರೆ ಈ ಎಷ್ಟೋ ಹಳ್ಳಿಗಳಲ್ಲಿ ಮಳೆ ಬರ್ತೀರಾ, ಏನೋ ಬೋರ್ಗಳಲ್ಲಿ ನೀರು ಕಮ್ಮಿ ಆಗ್ತಿದೆ, ಬೆಳೆಗಳಾಗಿರ್ತಾರೆ, ಮಳೆನ ಬೆಳೆ ಆಗಿರ್ತಾರೆ, ಆ ಬೆಳೆಗಳೆಲ್ಲ ಹೋಗುತ್ತೆ. ಸೊ ಆದ್ದರಿಂದ ಆದಷ್ಟು
ಫ್ರೆಂಡ್ ಜಯಪ್ರಕಾಶ್ ಅಂತ ಬರ್ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಹೋಗಿದ್ದ ಕೆಲಸ ಅಂತೂ ಆಗಿಲ್ಲ. ಒಂದೆರಡು ವೀಡಿಯೋ ಆಯಿತು, ವ್ಲಾಗ್ ಆಯಿತು. ಸೊ ವ್ಲಾಗ್ ಮಾಡ್ಕೊಂಡು ನಾನು ಕಂಟೆಂಟ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ಅಂಥ ಟೈಮಲ್ಲಿ ಕಂಟೆಂಟ್ ಸಿಕ್ಕರೆ ಫುಲ್ ಹ್ಯಾಪಿ ಅಲ್ವಾ. ಸೊ ಈಗೆಲ್ಲ ಮುಗಿಸ್ಕೊಂಡು ನೋಡಬೇಕು ಮನೆಗೆ ಹೋಗೋದು, ಏನು ಮಾಡೋದು, ಏನು ಗೊತ್ತೇನು. ಆ್ಯಕ್ಚುಲಿ ಮನೇಲಿ ಡೋರ್ ಮಾಡಿಸ್ತಿದ್ದಾರೆ. ನಾನು ನಿಮಗೆ ದಸರಾ ಹಬ್ಬದ ಬ್ಲಾಗಲ್ಲಿ ಹೇಳಿದ್ದೆ, ಸಾರಿ ದಸರಾ ಅಂತೀನಿ, ಯುಗಾದಿ ಹಬ್ಬದ ಬ್ಲಾಗಲ್ಲಿ. ಸೊ ಅಲ್ಲಿ ಈಗ ಏನು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಅಲ್ಲಿದ್ದರೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ, ಅದು ಸೌಂಡ್ ಆಗ್ತಾ ಇರುತ್ತೆ, ಮೂಡ್ ಕಟ್ ಮಾಡೋದು ಅದು ಇದು. ನೋಡಬೇಕು ಎಲ್ಲರೂ ಹೊರಗಡೆ ಹೋಗೋದು, ಏನು ಮಾಡೋದು. ಹೇಗೋ ಆಫೀಸ್ ರಜೆ ಹಾಕಿದ್ದೀನಿ, ಏನು ಮಾಡೋದು. ಪ್ಲಸ್ಸು ನಂಗೆ ನೋಡಿ ಈ ಥರ ಗ್ರೀನರಿ ಇದ್ದರೆ ಒಂಥರ ಇಷ್ಟ. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬೆಂಗಳೂರಲ್ಲೇ ಬೆಳೆದಿರೋದು. ಬಟ್ ಆದ್ರೂ ಗ್ರೀನರಿ ನೋಡೋದು ಒಂಥರ ಇಷ್ಟ, ತುಂಬ ಅಟ್ರಾಕ್ಟ್ ಆಗ್ತೀನಿ. ಬೆಂಗಳೂರಲ್ಲೇ ಬೆಳೆದಿರೋದ್ರಿಂದ ನಾನು ಆವಾಗ ಚಿಕ್ಕ ವಯಸ್ಸಲ್ಲಿ ಆ ಕಡೆ ಈ ಕಡೆ ಯಾವುದೋ ಊರುಗಳಿಗೆಲ್ಲ ಏನು ಹೋಗಿ ಏನಿಲ್ಲ. ಬಿಕಾಸ್ ನಮ್ಮ ಅಜ್ಜಿ ತಾತ ಕೂಡ ಇಲ್ಲ ವೈಟ್ಫೀಲ್ಡಲ್ಲೇ ಇದ್ದಿದ್ದು, ನಾವು ಕೂಡ ಅಲ್ಲೇ ಇರೋದು. ಸೊ ಎಲ್ಲೂ ಹೋಗಿ ಅಭ್ಯಾಸ ಇಲ್ಲ, ನೋಡಬೇಕು. ಸೊ ನೋಡಿ ಅಲ್ಲಿ ಮಾತಾಡ್ಕೊಬಂದ್ವಿ. ಅಲ್ಲಿಂದ ರೈಲ್ವೆ ಗೇಟ್ ಏನು ಕಾಣಿಸ್ಲಿಲ್ಲ, ರೈಲ್ವೆ ಗೇಟ್ ಬಿದ್ದಿಲ್ಲ ಅನ್ಕೊಬಂದ್ವಿ. ನೋಡಿದ್ರೆ ರೈಲ್ವೆ ಗೇಟ್ ಬಿದ್ದಿದೆ. ಐ ಮೀನ್ ಗೇಟ್ ಕ್ಲೋಸ್ ಆಗಿದೆ. ಟ್ರಾಫಿಕ್ಕು, ಇನ್ನೂ ಟ್ರೈನ್ ಬರೋದು ಎಷ್ಟಾಗುತ್ತೆ. ಅವತ್ತಂತ ನಂಗೆ ಸಿಕ್ಕು ಏನಂದರೆ ಒಂದು ಟ್ರೈನ್ ಹೋಗುತ್ತೆ ಅಂತ ನಾನು ಜಯಪ್ರಕಾಶ್ ಇಬ್ಬರು ಕಾಯ್ತಾಯಿದ್ವಿ. ಒಂದಾದ್ಮೇಲೆ ಒಂದು 3 ಟ್ರೈನ್ ಹೋಯಿತು. ನೋಡ್ಬೇಕು ಇವಾಗ ಏನಾಗುತ್ತೆ. ಸೊ ಟ್ರೈನ್ ಇವಾಗ ಪಾಸ್ ಆಯಿತು, ನೋಡಬೇಕು ಇದೊಂದೇ ಬರುತ್ತೋ. ಐ ಮೀನ್ ಪಾಸ್ ಆಗಿತ್ತು ಅಂದರೆ ಹೋಗ್ತಾ ಇದೆ, ನೋಡಬೇಕು ಇದೊಂದೇ ಬರುತ್ತೋ ನೆಕ್ಸ್ಟ್ ಯಾವುದಾದ್ರು ಬರುತ್ತೋ ನೋಡಬೇಕು. ನಾನು ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡಿದ್ದೀನಿ, ನನಗೆ ಸ್ಕ್ರೀನ್ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ ಬೆಳಕಿರೋದಕ್ಕೆ. ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಿದ್ಯಾ. ಆಫ್ ಮಾಡಿದ್ಯಾ? ಆನ್ ಮಾಡಿದ್ದೆ ನಾನು. ಟ್ರೈನ್ ಬರ್ತಾನೇ ಇದೆ ಇನ್ನೂ ತುಂಬ ಲಾಗಿನ ಥರ ಕಾಣಿಸ್ತಿದ್ದ ನೋಡಿ ಆ ಕಡೆ. ಅಪ್ಪ ನಮ್ಮ ಪುಣ್ಯಕ್ಕೆ ಒಂದೇ ಟ್ರೈನು ಗೇಟ್ ತೆಗಿತಾ ಇದ್ದಾರೆ, ಪಾಸ್ ಆಗಿಬಿಡೋಣ. ಬಿಕಾಸ್ ಈ ರೈಲ್ವೆ ಗೇಟಲ್ಲಿ ಅವಾಗ ತುಂಬ ವೆಯ್ಟ್ ಮಾಡಿದ್ದಲ್ಲ. ಸೊ ಎಲ್ಲರೂ ಎಮರ್ಜೆನ್ಸಿ ಹೋಗ್ಬೇಕಾದಾಗ ಸಡನ್ನಾಗಿ ರೈಲ್ವೆ ಗೇಟ್ ಬಿಟ್ಬಿಟ್ರೆ ಅದೊಂದು ಹೆವಿ ತಲೆನೋವಾಗುತ್ತೆ. ಸೊ ಬೇರೆ ರೂಟ್ ತೊಗೋಬೋದು, ಬೇರೆ ರೂಟ್ ಇದೆ, ಅದು ಸ್ವಲ್ಪ 1-2 ಕಿಲೋಮೀಟರ್ ದೂರ ಆಗುತ್ತೆ, ಅದರಲ್ಲಿ ಹೋಗ್ಬೋದು. ಬಟ್ ಅದ್ರಲ್ಲಿ ಹೋಗೋಕೆ ಒಂದು ಪ್ರಾಬ್ಲಮ್ ಏನು ಅಂದರೆ ರೋಡ್ ಸರಿ ಇಲ್ಲ. ಒಂದು ಸಿಕ್ಕಾಪಟ್ಟೆ ಹಂಪ್ಸು, ಸಿಕ್ಕಾಪಟ್ಟೆ ಹಳ್ಳ ಇದು ಇರುತ್ತಲ್ಲ, ಈ ಸೌಖ್ಯ ರೋಡು. ಆ ರೋಡಲ್ಲಿ ಬರೀ ಫ್ಯಾಕ್ಟ್ರಿಗಳಿರೋದಲ್ವಾ, ಅದೇನೋ ಗೊತ್ತಿಲ್ಲ. ಸ್ವಲ್ಪ ಫ್ಯಾಕ್ಟ್ರಿಗಳಿರೋವರೆಗೂ ರೋಡ್ ಚೆನ್ನಾಗಿದೆ, ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿಂದ ರೋಡ್ ಸರಿ ಇಲ್ಲ. ಸೊ ಆ ರೋಡಾಗ ಗುಡು ಅಂದ್ಕೊಂಡು ಹೋಗ್ಬೋದು. ಇದು ಬೆಸ್ಟ್ ಇದೆ ಆ್ಯಕ್ಚುಲಿ. ಸೊ ನಾವು ಯಾವಾಗ ಹೀಗೆ ಮಾಡ್ಬಿಡೋದು, ಬಂದರೆ ಈ ರೋಡಲ್ಲಿ ಬಂದು ಹೋಗ್ಬಿಡ್ತೀವಿ ಹೊಸಕೋಟೆಗೆ. ನಾನು ಮೇನ್ ರೋಡಲ್ಲಿ ಹೋಗಬೇಕು ಅಂದರೆ ಅದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಒಂದು, ಇನ್ನೊಂದು ಟ್ರಾಫಿಕ್ಕು ಜಾಸ್ತಿ. ಸೊ ಇದು ಸ್ವಲ್ಪ ನಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ರೋಡ್ ಕೂಡ. ಸೊ ಹೋಗೋದು ನೋಡೋಣ. ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನು, ಏನು ಮಾಡಬೇಕು ಅಂತ. ಹೋಲ್ ಡೇ ಫ್ರೀ ಇದೀವಲ್ಲ, ನೋಡಬೇಕು. ಮನೆಗೆ ಹೋದ್ಮೇಲೆ ಏನಾದರೂ ಬೇರೆ ಆದಷ್ಟು ಇವತ್ತೇ ಇನ್ನೊಂದು ಬ್ಲಾಗ್ ಏನಾದ್ರು ಟ್ರೈ ಮಾಡ್ತೀನಿ, ನೋಡೋಣ. ಆ್ಯಕ್ಚುಲಿ ಹೀಗಾಗಿದ್ದು ಹೊಸ ಪ್ಲ್ಯಾನು. ಮಾಲ್ಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದೀವಿ, ನೋಡೋಣ. ಮಾಲ್ಗೆ ಹೋದರೆ ಅದೊಂದು ಬ್ಲಾಗ್ ಮಾಡ್ತೀನಿ, ಅದೊಂದು ಕಂಟೆಂಟ್ ಆಗುತ್ತೆ. ಪ್ಲೀಸ್ ಅದನ್ನು ನೋಡಿ, ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲ ವೀಡಿಯೋ ನೋಡಿ ಪ್ಲೀಸ್ ಫುಲ್ ವೀಡಿಯೋಸ್ ನೋಡಿ. ಇದಾದಮೇಲೆ ನೆಕ್ಸ್ಟ್ ಹಂಗೆ ಮಾಲ್ಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ದೀವಿ. ಇನ್ನೂ ಮನೆಗೆ ಹೋಗಿ ಡಿಸೈಡ್ ಮಾಡ್ತೀವಿ, ನೋಡೋಣ ಏನು ಡಿಸೈಡ್ ಮಾಡ್ತೀವಿ, ಏನು ಮಾಲ್ಗೆ ಹೋಗೋದು ಏನು ಕತೆ ನೋಡೋಣ.
ಹೋದರೆ ಖಂಡಿತ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಯಾವುದೋ ಒಂದು ಮಾಲ್ಗೆ ಹೋಗಿ ಅಲ್ಲೊಂದು ವ್ಲಾಗ್ ಮಾಡಿರ್ತೀನಿ, ಅದು ಕೂಡ ನೋಡಿ. ಇಷ್ಟೊತ್ತು ಯಾರೋ VIP ಬರ್ತಾರೆ ಅಂತ ಸ್ಟಾಪ್ ಮಾಡಿದ್ದು. ಈ VIPಗಳು MLAಗಳು MP ಗಳು ಅವರು ನಮ್ಮ ಸರ್ವಿಸ್ ಮಾಡೋಕ್ಕೆ ಅವ್ರು ಇರ್ತಾರೋ, ಓಟ್ ಹಾಕಿ ಗೆಲ್ಲಿಸಿ ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ಸಂಬಳ ಕೊಟ್ಟು ಎಲ್ಲ ಮಾಡಿದ್ರೂ ಅವ್ರು ಬರ್ತಾರೆ ಅಂದರೆ ನಾವು ವೆಯ್ಟ್ ಮಾಡಿಕೊಂಡು ರೋಡಲ್ಲಿ ನಿಂತ್ಕೋಬೇಕು. ಯಾವ ಹಣೆ ಬರೋ ಗುರು ಇದು. ಇಲ್ಲಿ ಚಂಚನ ರೋಡು ಮತ್ತೆ ಟ್ರಾಫಿಕ್ ಆಗಿದೆ. ಆ್ಯಕ್ಚುಲಿ ಇಲ್ಲ, ನಮ್ಮದು ಇನ್ನೊಂದು ರೋಡ್ ಬರುತ್ತೆ, ಆ ರೋಡಲ್ಲಿ ನುಗ್ಗಿ ಹೋಗ್ಬಿಟ್ರೆ ಸೊ ಅಲ್ಲಿ ಟ್ರಾಫಿಕ್ ಇರೋಲ್ಲ. ನೋಡ್ಬೇಕು, ಈಗ ಅದೇ ರೋಡಲ್ಲಿ ಹೋಗಬೇಕು, ಸ್ವಲ್ಪ ಮುಂದೆ ಹೋಗಬೇಕು, ಅಲ್ಲಿವರೆಗೂ ಜಾಮ್ ಆಗಿಲ್ಲ ಅಂದರೆ ಸಾಕು. ಇಲ್ಲಾಂದರೆ ಈ ಟ್ರಾಫಿಕಲ್ಲಿ ನಿಂತ್ಕೊಂಡು ಹೋಗಿ ಅದರಲ್ಲೂ ವೀಡಿಯೋ ಬೇರೆ ಮಾಡಿಕೊಂಡು ಕಷ್ಟ. ಒಬ್ರು ವೀಡಿಯೋ ಮಾಡ್ಕೊಂಡು ಒಬ್ಬರು ಗಾಡಿ ಓಡಿಸ್ತಾ ಇರೋದಲ್ವಾ, ಸೊ ಅದು ಕಷ್ಟ ಆಗುತ್ತೆ. ಸೊ ಈಗ ನೋಡಬೇಕು, ಆದಷ್ಟು ಈ ರೋಡಲ್ಲೇ ಮೇನ್ ರೋಡ್ ಅವಾಯ್ಡ್ ಮಾಡಿ. ವಾವ್, ಇದೇ ರೋಡ್. ಓಪಾ. ಸೊ ಬಂದ್ವಿ ಏರಿಯಾ ಒಳಗಡೆ. ನಾನು ಮನೆ ರೀಚ್ ಆಗಬೇಕು. ಮನೆ ರೀಚ್ ಆಗಿ ಸ್ವಲ್ಪ ಕೂತ್ಕೊಂಡು ಬೆಳಗ್ಗೆ ಬೇಗ ಎದ್ದಿರ್ತದೆ, ಸ್ವಲ್ಪ ರೆಸ್ಟ್ ತೊಗೊಂಡು ನೋಡ್ಬೇಕು ಆಮೇಲೆ ಏನು ಪ್ಲ್ಯಾನು ಅಂತ. ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡಿ ಅದು ಹೊರಗಡೆ ಹೋಗಿ ಬರಬೇಕು. ಅಪ್ಪ ಹಂಸು. ಸೊ ಆ್ಯಕ್ಚುಲಿ ಏನಾದರೂ ಪ್ಲ್ಯಾನ್ ಮಾಡೋಣ. ಅದೇ ಮಾಲ್ಗೆ ಹೋಗ್ಬೇಕು ಅಂತ ಮಾತಾಡ್ತಾಯಿದ್ದೀವಿ, ನೋಡೋಣ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನೇನು ಮನೆ ರೀಚ್ ಆಗ್ತಾಯಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೀವಿ. ಆದಷ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನನ್ಸುತ್ತೆ ನಿಮ್ಮ ಒಪಿನಿಯನ್, ಏನಾದ್ರು ಸಜೆಷನ್ಸ್ ಕೊಡಿ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಅಂತ ನೆಕ್ಸ್ಟ್ ವಿಡಿಯೋ ನೋಡ್ತೀನಿ. ಆದಷ್ಟು ಇವತ್ತೇ ಶೂಟ್ ಮಾಡೋಕ್ಕೆ, ಇವತ್ತು ಇನ್ನೊಂದು ಇನ್ನೊಂದು 2 ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಬೇರೆ ದಿವಸದಲ್ಲಿ. ಸೊ ಕೀಪ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.